ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಆರೋಗ್ಯವೇ ಭಾಗ್ಯ, ಇದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಬಟ್ ಎಷ್ಟೋ ಸಲ ಆರೋಗ್ಯ ಕಳ್ಕೊಂಡ ಮೇಲೆ ಅಷ್ಟೇ ನಮ್ಗೆ ಇದರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ನಮಗೊಂದು ಆರೋಗ್ಯದ ಸಮಸ್ಯೆ ಬಂದಮೇಲೆ ನಮಗೆ ಬಾಕಿ ಇರೋ ಎಲ್ಲ ಸಮಸ್ಯೆಗಳು ಭಾಳ ಸಣ್ಣ ಕಾಣುತ್ತೆ. ಬಿಕಾಸ್ ಆರೋಗ್ಯ ಸಮಸ್ಯೆ ಬಂದಾಗ ಏನಾಗುತ್ತೆ, ನಮಗೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಮ್ಗೆ ಆ ಒಂದು ಹೆದರಿಕೆ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಬಾಕಿ ಇರುವ ಯಾವುದಕ್ಕೂ ನಮಗೊಂದು ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಅಥವಾ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ನಮ್ಗೆ ಆಗೋದಿಲ್ಲ. ಸೊ ಈ ಆರೋಗ್ಯ ಯಾರ ಕೈಯಲ್ಲಿದೆ? ಅದು ನಮ್ಮ ಕೈಯಲ್ಲೇ ಇದೆ. ನಾವು ಡೈಲಿ ಹೇಗೆ ನಮ್ಮ ಲೈಫ್ ಸ್ಟೈಲನ್ನು ಮುಂದುವರಿಸ್ತೀವಿ ಅದರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟೋ ಸಲ ಏನಾಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಬಂದ ಕೂಡಲೇ ನಾವು ತುಂಬ ಇಮ್ಯುನಿಟಿ ಬೂಸ್ಟರ್ಸ್ ತಗೊಳ್ತೀವಿ. ಬಟ್ ಅದರಿಂದಲೇ ಏನೂ ಪರಿಣಾಮ ಆಗಬೇಕು ಅಂತಿಲ್ಲ. ಬಿಕಾಸ್ ನಮ್ಮ ಇಮ್ಯುನಿಟಿ, ನಮ್ಮ ಆರೋಗ್ಯ ಏನಿದೆ, ನಮ್ಮ ದಿನಚರ್ಯ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮಗೆ ಗೊತ್ತು, ಈ ಮಾಡರ್ನ್ ವರ್ಲ್ಡಲ್ಲಿ ಎಷ್ಟೋ ಡ್ರೆಡೆಡ್ ಆಗಿರುವಂಥ ಕಾಯಿಲೆಗಳಿದೆ, ಎಷ್ಟೋ ಇನ್ಫೆಕ್ಷಿಯಸ್ ಪ್ರಾಬ್ಲಮ್ಸ್ ಇದೆ, ಎಷ್ಟೋ ಸಮಸ್ಯೆಗಳು. ನಾವು ಹೊಸದಾಗಿ ಎಷ್ಟೋ ಕಾಯಿಲೆಗಳು, ಈಗ H1N1 ಬಂತು, ಎಷ್ಟೋ ಕಾಯಿಲೆಗಳು, ಕೊರೋನಾ ಬಂತು, ಈ ಥರ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ. ಬಟ್ ನಾವು ಒಂದು ಫ್ಯಾಕ್ಟ್ ಅರ್ಥ ಮಾಡಬೇಕಾಗಿದೆ ಏನಂದರೆ, ಇದರಿಂದೆಲ್ಲ ಎಷ್ಟು ಡೆತ್ ಆಗ್ತಾ ಇದೆ, ಎಷ್ಟು ಸಾವು ಆಗ್ತಾ ಇದೆ, ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ನಮ್ಮ ಲೈಫ್ ಸ್ಟೈಲ್ ಡಿಸೀಸಿಂದ ಆಗ್ತಾ ಇದೆ. ಮೇ ಬಿ ಒಂದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಲೈಕ್ ಕ್ಯಾನ್ಸರ್ಸ್ ಇರ್ಬೋದು. ಈ ಥರ ಎಷ್ಟೋ ಕಾಯಿಲೆಗಳು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ ಇದ್ದಿದ್ದಕ್ಕೆ ಬರುವಂಥದ್ದು. ಈಗ ಸೈನ್ಸ್ ಮತ್ತು ಮೆಡಿಕಲ್ ಫೀಲ್ಡ್ ಏನಿದೆ ಅದು ತುಂಬ ಅಡ್ವಾನ್ಸ್ ಆಗಿದೆ. ಬಟ್ ಎಷ್ಟೇ ಅಡ್ವಾನ್ಸ್ ಆದರೂ ಕೂಡ ನಾವು ನೋಡುವಂಥ ಕಾಯಿಲೆಗಳು ಕೂಡ ಅದೇ ಪ್ರಪೋರ್ಷನೇಟ್ ಆಗಿ ಬೆಳಿತಾನೆ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು? ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ನಮ್ಮ ಫುಡ್ ಹ್ಯಾಬಿಟ್ಸ್ ಮೇನ್ಲಿ ತುಂಬ ಚೇಂಜ್ ಆಗಿಬಿಟ್ಟಿದೆ. ಸೊ ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳಿರ್ಬೋದು, ಅದು ಮೇ ಬಿ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಬೊಜ್ಜಿನ ಸಮಸ್ಯೆ ಇರ್ಬೋದು, ಚರ್ಮದ ಸಮಸ್ಯೆ ಇರ್ಬೋದು, ಜಾಯಿಂಟ್ ಇಶ್ಯೂಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು. ಈ ಥರ ಸಮಸ್ಯೆಗಳದೆಲ್ಲ ಮೂಲ ಎಲ್ಲಿ ಇದೆ ಅಂದರೆ, ರೂಟ್ ಕಾಸ್ ಎಲ್ಲಿ ಇದೆ ಅಂತ ಕೇಳಿದರೆ ನಮ್ಮ ಗಟ್ ಹೆಲ್ತ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಹೊಟ್ಟೆ ಚೆನ್ನಾಗಿದ್ದರೆ ಮಾತ್ರ, ನಮ್ಮ ಆಹಾರ ಕ್ರಮ ಚೆನ್ನಾಗಿದ್ದರೆ ಮಾತ್ರ, ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ಈ ಥರ ಲೈಫ್ ಸ್ಟೈಲ್ ಡಿಸೀಸ್ಗಳನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಈಗ ಎಷ್ಟೋ ಕಾಯಿಲೆಗಳು ಮ್ಯಾನಿಫೆಸ್ಟ್ ಆಗೋಕ್ಕಿಂತ ಎಷ್ಟೋ ಮೊದಲೇ ಆ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಡಯಾಬಿಟಿಸ್ ಬರೋದಿದ್ರೆ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆ ಇರ್ಬೋದು, ಅಂದರೆ ವಿಸರಲ್ ಫ್ಯಾಟ್ ಇರ್ಬೋದು, ಈ ಥರ ತೊಂದರೆಗಳೆಲ್ಲ ಮೊದಲೇ ಸ್ಟಾರ್ಟ್ ಆಗಿರುತ್ತೆ. ಅದೆಲ್ಲ ಆದಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಬಾಡಿ ಟ್ರೈ ಮಾಡುತ್ತೆ ಅದನ್ನು ಸರಿ ಮಾಡೋಕ್ಕೆ. ಬಟ್ ಯಾವಾಗ ಅದಕ್ಕೆ ಸರಿ ಮಾಡೋಕ್ಕಾಗಲ್ವೋ ಆವಾಗ ನಮಗೆ ಕಾಯಿಲೆಗಳು ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಆ ರೂಟ್ ಕಾಸ್ ಸರಿಯಾಗಬೇಕು, ಅಥವಾ ನಮಗೆ ಇನ್ನು ಮುಂದೆ ಬರುವಂಥ ಎಷ್ಟೋ ಕಾಯಿಲೆಗಳು ತಡೆಗಟ್ಟಬೇಕು ಅಂತಿದ್ದರೆ ನಮ್ಮ ಹೊಟ್ಟೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಮೇನ್ಲಿ ನಾವು ಹೇಳೋದೇನೆಂದರೆ, ಎಲ್ಲ ಕಾಯಿಲೆಗಳು ಆಲ್ಮೋಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಹೊಟ್ಟೆಯಿಂದ ಅಂತ ಹೇಳಿದರೆ ನಮ್ಮ ಆಹಾರ. ಈಗ ಒಂದು ಗಿಡ ಫಾರ್ ಎಕ್ಸಾಂಪಲ್, ಆ ಗಿಡ ವೀಕ್ ಆದರೆ ನಾವು ಏನು ಮಾಡ್ತೀವಿ, ಅದಕ್ಕೆ ಗೊಬ್ಬರ ಕೊಡ್ತೀವಿ, ನೀರು ಚೆನ್ನಾಗಿ ಕೊಡ್ತೀವಿ, ಆವಾಗ ಆ ಗಿಡ ಚೆನ್ನಾಗಾಗುತ್ತೆ. ಆ ಗಿಡದೊಂದು ಬ್ರಾಂಚ್ ಕಟ್ ಆದರೂ ಕೂಡ ನಾವು ಕರೆಕ್ಟಾಗಿರುವಂಥ ಲೈಕ್ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಕೊಟ್ಟರೆ ಆ ಬ್ರಾಂಚ್ ಮತ್ತೊಂದು ಬ್ರಾಂಚ್ ಡೆವಲಪ್ ಆಗುತ್ತೆ, ಆ ಗಿಡದ ಆರೋಗ್ಯ ಚೆನ್ನಾಗಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಗಿಡದ ರೂಟೇ ನಾವು ಕಟ್ ಮಾಡಿದರೆ ಏನಾಗುತ್ತೆ, ಆ ಗಿಡ ಏನಿದೆ ಅದಕ್ಕೆ ಬದುಕಲಿಕ್ಕೆ ಆಗೋದೇ ಇಲ್ಲ. ಸೊ ಅದೇ ಥರ ನಮ್ಮ ಹೊಟ್ಟೆ, ನಾವು ತಗೊಳ್ಳುವಂಥ ಪ್ರತಿಯೊಂದು ಆಹಾರದಲ್ಲಿ ಇರುವಂಥ ಪೌಷ್ಟಿಕಾಂಶಗಳಿರ್ಬೋದು, ನೀವೆಷ್ಟೋ ನ್ಯೂಟ್ರಾಸ್ಯೂಟಿಕಲ್ಸ್ ತಗೋಬೋದು, ಬಟ್ ಅದೆಲ್ಲ ಸರಿಯಾಗಿ ಡೈಜೆಸ್ಟ್ ಆಗಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಅಬ್ಸಾರ್ಬ್ ಆಗಬೇಕು ಅಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು. ಈಗಿರುವಂಥ ಎಷ್ಟೋ ಸಂಶೋಧನೆಗಳು ಏನು ತೋರಿಸುತ್ತೆ ಅಂದರೆ, ಈಗ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತಾ ಇದೆ. ರುಮಟಾಯ್ಡ್ ಆರ್ಥರೈಟಿಸ್ ಇದೆ, ನಮ್ಮ ಗಟ್ಟಲ್ಲೇ ಬರುವಂಥ ಎಷ್ಟೋ ಸಮಸ್ಯೆಗಳಿದೆ. ಈವನ್ ನಮಗೆ ಈಗ ಕಾಣುವಂಥ ಕೊಲಾನ್ ಕ್ಯಾನ್ಸರ್ಸ್ ಅಲ್ಲಿ ಏನಿದೆ, ಮೊದಲೆಲ್ಲ ನೋಡಿದರೆ ಅಷ್ಟೊಂದು ಕೊಲಾನ್ ಕ್ಯಾನ್ಸರ್ಸ್ ಎಲ್ಲ ಕಾಣೋದಿಲ್ಲ ಆಗಿತ್ತು. ಬಟ್ ಈ ರೀಸೆಂಟ್ ಡೇಸಲ್ಲಿ ಇಷ್ಟೆಲ್ಲ ಮೆಡಿಕಲ್ ಸಿಸ್ಟಮ್ ಅಡ್ವಾನ್ಸ್ ಆದರೂ, ಇಷ್ಟೆಲ್ಲ ಫುಡ್ ಇಂಡಸ್ಟ್ರಿ ಡೆವಲಪ್ ಆದಮೇಲೆ ಏನಾಗ್ತಾ ಇದೆ ಅಂದರೆ, ಈ ಕೊಲಾನ್ ಕ್ಯಾನ್ಸರ್ಸ್ ಎಲ್ಲ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದಕ್ಕಿರುವಂಥ ಮುಖ್ಯ ಕಾರಣ ಏನು, ನಾವು ನಮ್ಮ ಗಟ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಾವು ಆರೋಗ್ಯವಂತರಾಗಿರಲಿಕ್ಕೆ, ಓವರಾಲ್ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನಾವು ಮೇನ್ಲಿ ಫಾಲೋ ಮಾಡಬೇಕಾಗಿರುವಂಥ 5 ಸೂತ್ರಗಳ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂದರೆ ಆಹಾರವೇ ಔಷಧಿ ಆಗಿರಬೇಕು. ಬಟ್ ಈಗಿರುವ ಮಾಡರ್ನ್ ಡೇಸಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಔಷಧಿ ಆಹಾರ ಆಗಿಬಿಟ್ಟಿದೆ. ಪ್ರತಿಯೊಂದಕ್ಕೂ ನಮಗೆ ಮಾತ್ರೆಗಳು ಬೇಕು, ಡೈಜೆಸ್ಟ್ ಆಗಲಿಕ್ಕೆ ಮಾತ್ರ ಬೇಕು, ಹಸಿವು ಆಗಲಿಕ್ಕೆ ಮಾತ್ರ ಬೇಕು, ಅದಾದಮೇಲೆ ಮೋಷನ್ ಕ್ಲಿಯರ್ ಆಗಲಿಕ್ಕೆ ಮಾತ್ರ ಬೇಕು. ಪ್ರತಿಯೊಂದಕ್ಕೂ ಕೂಡ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ನಮ್ಮ ಆಹಾರ ಚೆನ್ನಾಗಿದ್ರೆ ಈ ಯಾವ ಮೆಡಿಸಿನ್ಸ್ ಇರಲಿ, ಯಾವ ನ್ಯೂಟ್ರಿಸ್ಯೂಟಿಕಲ್ಸ್ ಇರಲಿ, ಇದು ಯಾವುದು ನಮಗೆ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ನಮ್ಮ ಈಟಿಂಗ್ ಪ್ಯಾಟರ್ನ್ ಏನಿದೆ ಅದು ತುಂಬ ಚೆನ್ನಾಗಿರಬೇಕು. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂತ ಕೇಳಿದರೆ, ನಾವು ತಗೊಳ್ಳುವಂಥ ಆಹಾರದಲ್ಲಿ ತುಂಬ ಚೆನ್ನಾಗಿ ನಾರಿನಂಶ ಇರಬೇಕು. ಸೊ ನಾರಿನಂಶ ಅಂತ ಹೇಳಿದ ಕೂಡಲೇ ಅದು 2 ಟೈಪ್ ಇರುತ್ತೆ. ಮೇನ್ಲಿ ಒಂದು ಸೊಲ್ಯುಬಲ್ ಫೈಬರ್ ಅಂತ ಇರುತ್ತೆ, ಇನ್ನೊಂದು ಇನ್ಸೊಲ್ಯುಬಲ್ ಫೈಬರ್ ಅಂತ ಇರುತ್ತೆ. ಸೊ ಇದು ಎರಡಕ್ಕೂ ಕೂಡ ನಮ್ಮ ಬಾಡಿಯಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ನಾವು ಈ ರೀಸೆಂಟ್ ಡೇಸಲ್ಲಿ ತಗೊಳ್ಳುವಂಥ ಆಹಾರಗಳೇನಿದೆ, ತುಂಬ ಪ್ರಾಸೆಸ್ಡ್ ಫುಡ್ಗಳಿದೆ. ನಿಮಗೆಲ್ಲರಿಗೂ ಗೊತ್ತು, ಎಷ್ಟೋ ಪ್ಯಾಕ್ಡ್ ಐಟಮ್ಸ್ ಇದೆ, ಎಷ್ಟೋ ರಿಫೈನ್ಡ್ ಆಗಿರುವಂಥ ಫ್ಲೋರ್ಸ್ ಇದೆ. ಸೊ ಇದೆಲ್ಲ ತಗೊಳ್ಳುವಾಗ
ಅದರಲ್ಲೆಲ್ಲ ಕಡಿಮೆ ಇರುವಂಥ ಒಂದು ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಕೇಳಿದರೆ ನಾರಿನಂಶ. ಸೊ ಹಾಗಾಗಿ ನಾರಿನಂಶ ಕಡಿಮೆ ಇದ್ದಾಗ ನಮಗೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಈಗ ಈ ರೀಸೆಂಟ್ ಡೇಸಲ್ಲೆಲ್ಲ ಕಾಲೋನ್ ಕ್ಯಾನ್ಸರ್ಸ್, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಎಲ್ಲ ಬರ್ಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಾರಿನಂಶ ತುಂಬ ಕಡಿಮೆ ಇದೆ. ಸೊ ಈ ನಾರಿನಂಶ ನಾವೇನು ಅನ್ಕೊಳ್ತೀವಿ, ಬರೀ ಮೋಷನ್ ಆಗ್ಲಿಕ್ಕೆ ಅಷ್ಟೇ ನಾರಿನಂಶ ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಅದಕ್ಕೊಂದೇ ಅಲ್ಲ, ಈ ನಾರಿನಂಶ ಏನಿದೆ ನಮ್ಮ ಕೊಲೋನಲ್ಲಿ ಡೈಜೆಸ್ಟ್ ಆದಾಗ ಅದರಿಂದ ಎಷ್ಟೋ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಗಳು ಪ್ರೊಡ್ಯೂಸ್ ಆಗುತ್ತೆ. ಮೇನ್ಲಿ ಬ್ಯೂಟ್ರೈಟ್ಸು, ಅಸೆಟೇಟ್ಸು ಆ್ಯಂಡ್ ಪ್ರೊಪ್ಯೂನೈಟ್ಸು. ಸೊ ಈ ಥರ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಗಳೇನಿದೆ ಅದು ನಮ್ಮ ಕರಳಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕಿರುವಂಥ ಮುಖ್ಯ ಆಹಾರ. ಸೊ ಅದು ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾಲನೀಸ್ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸಿ ಎಷ್ಟೋ ಲೇಡೀಸಲ್ಲಿ ರಿಪೀಟೆಡ್ ಆಗಿ ಅವರಿಗೆ UTI ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಉರಿ ಮೂತ್ರ ಬರೋದು, ಇನ್ಫೆಕ್ಷನ್ ಆಗೋದು, ಜ್ವರ ಬರೋದು, ಈ ಥರ ಸಮಸ್ಯೆಗಳು ನೋಡ್ತಾ ಇರ್ತೀವಿ. ಸೊ ನಾವೇನು ಮಾಡ್ತೀವಿ, ಅದಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ತಗೊಳ್ತಾ ಇರ್ತೀವಿ ಆ್ಯಂಡ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲಿಕ್ಕೆಲ್ಲ ನಾವು ತುಂಬ ಟ್ರೈ ಮಾಡ್ತೀವಿ. ಬಟ್ ಅವರಲ್ಲೆಲ್ಲ ಕಾಮನ್ ಆಗಿ ಕಂಡುಬರೋದು ಏನಂದರೆ ಅವರಿಗೆ ಕೆಟ್ಟ ಬ್ಯಾಕ್ಟೀರಿಯಾಗಳು, ಈಕೋಲೈ ಬ್ಯಾಕ್ಟೀರಿಯಾಗಳು, ಈ ಥರ ಬ್ಯಾಕ್ಟೀರಿಯಾಗಳು ಕೋಲೋನಲ್ಲಿ ನಮ್ಮ ದೊಡ್ಡ ಕರಳಲ್ಲಿ ಇದ್ದಾಗ ಅವರಿಗೆ ರಿಪೀಟೆಡ್ ಆಗಿ ಈ UTI ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅದು ಕಡಿಮೆ ಆಗಬೇಕು ಅಂತ ಇದ್ದರೆ ನಾವು ಏನು ಮಾಡಬೇಕು, ನಮ್ಮ ಗಟ್ಟಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಅಂದರೆ ಆಹಾರ ಏನಿದೆ ಅದು ನಾವು ಚೆನ್ನಾಗಿ ತಗೋಬೇಕು. ಅದಕ್ಕೆ ಮೇನ್ಲಿ ಸೊಲ್ಯೂಬಲ್ ಫೈಬರ್ಸ್ ಏನಿದೆ ಅದು ನಾವು ರೆಗ್ಯುಲರ್ ಆಗಿ ಸೇವಿಸಿದರೆ ಮಾತ್ರ ನಮ್ಮ ಗಟ್ಟಲ್ಲಿರುವಂಥ, ನಮ್ಮ ದೊಡ್ಡ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳದ್ದು ಆರೋಗ್ಯ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ನಾರಿನಂಶ ಚೆನ್ನಾಗಿದ್ದರೆ ಮಾತ್ರ ನಮಗೊಂದು ಇಂಟೆಸ್ಟೈನಲ್ ಬ್ಯಾರಿಯರ್ ಅಂತ ಇರುತ್ತೆ. ಅಂದರೆ ನಮ್ಮ ಹೊಟ್ಟೆ ಏನಿದೆ ಅದರೊಳಗೆ ಇರುವಂಥ ಆಹಾರ ಇರ್ಬೋದು, ಅದರಲ್ಲಿರುವಂಥ ಟಾಕ್ಸಿನ್ಸ್ ಇರ್ಬೋದು, ಅದರಲ್ಲಿ ಇರುವಂಥ ಎಷ್ಟೋ ಕೆಮಿಕಲ್ಸ್ ಇರ್ಬೋದು, ಅದು ಯಾವಾಗ ಅಲ್ಲಿಂದ ಲೀಕ್ ಆಗಿ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗುತ್ತೋ ಆವಾಗ ನಮಗೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಈಗ ಕಂಡುಬರುವಂಥ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅಂದರೆ ತುರಿಕೆ, ತುಂಬ ಅಲರ್ಜಿ ಪ್ರಾಬ್ಲಮ್ಸು, ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕಂಡುಹಿಡಿದಿದ್ದಾರೆ. ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ನಮಗೆ ಬರಬಾರ್ದು, ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತಿದ್ದರೆ ನಮ್ಮ ಆಹಾರದಲ್ಲಿ ತುಂಬ ಚೆನ್ನಾಗಿ ಈ ನಾರಿನಂಶ ಇರಲೇಬೇಕಾಗತ್ತೆ. ಆ್ಯಂಡ್ ಅದೇ ಥರ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಎಷ್ಟೋ ಜನರಿಗೆ ನೀವು ಕೊಲೋನಲ್ಲಿ ನೋಡಿದ್ರೆ ತುಂಬ ಇನ್ಫ್ಲಮೇಷನ್ ಇರುತ್ತೆ, ಕಾಲೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆಗಳು ಬರಬಾರ್ದು ಅಂತಿದ್ದರೆ ನಾವು ಏನು ಮಾಡಬೇಕು, ನಾರಿನಂಶ ಇರುವಂಥ ಆಹಾರಗಳು ರೆಗ್ಯುಲರ್ ಆಗಿ ಸೇವಿಸಬೇಕು. ಸೊ ನಾನೀಗ ಹೇಳಿದ ಕೂಡಲೇ ಸಿಕ್ಕಾಪಟ್ಟೆ ತರಕಾರಿಗಳು ತಿನ್ನೋದು, ತುಂಬ ನಾರಿನಂಶ ಇರುವಂಥ ಆಹಾರಗಳು ತಗೊಂಡ್ರೆ ಏನಾಗುತ್ತೆ, ಒಮ್ಮೆಲೆ ನಮ್ಮ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಿಲ್ಲ. ಸೊ ನಾವೇನು ಮಾಡಬೇಕು, ಅದನ್ನು ಗ್ರ್ಯಾಜುವಲ್ ಆಗಿ ಅಟ್ಲೀಸ್ಟ್ ಒಂದು 25 ಗ್ರಾಮ್ಸ್ ಆಫ್ ಈ ನಾರಿನಂಶ ಏನಿದೆ ಅದು ನಮಗೆ ರೆಗ್ಯುಲರ್ಲಿ ಸಿಗಬೇಕಾಗತ್ತೆ. ಸೊ ಹಾಗಾಗಿ ನಾವು ಗ್ರ್ಯಾಜುವಲಿ ಅದನ್ನು ಇಂಪ್ರೂವ್ ಮಾಡ್ತಾ ಬರಬೇಕು. ಒಮ್ಮೆಲೆ ನಾವು ತಗೊಂಡ್ರೆ ನಮ್ಮ ಬಾಡಿ ಕೆಲವು ಸಲ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಆಗಬೇಕು ಅಂತಿಲ್ಲ. ಸೊ ಗ್ರ್ಯಾಜುವಲಿ ನಾವು ಒಳ್ಳೆ ಹಣ್ಣುಗಳು ನೀವು ತಗೋಬಹುದು. ರೆಗ್ಯುಲರ್ಲಿ ಯಾವುದಾದ್ರೂ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಹಣ್ಣುಗಳನ್ನು ನಾವು ತಗೊಂಡ್ರೆ ನಮಗೆ ಎಷ್ಟೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ, ಅದರೊಟ್ಟಿಗೆ ಒಳ್ಳೆ ನಾರಿನಂಶ ಕೂಡ ಸಿಗುತ್ತೆ. ವೆಜಿಟೇಬಲ್ಸ್, ವೆರೈಟಿ ವೆಜಿಟೇಬಲ್ಸ್ ತಗೊಳ್ಳಿ. ಈಗ ನಮಗೆ ಗೊತ್ತು ಕೆಲವು ಲೋಳೆ ಇರುವಂಥ ವೆಜಿಟೇಬಲ್ಸ್ ಇದೆ, ಲೈಕ್ ಬೆಂಡೆಕಾಯಿ, ಅದರಲ್ಲೆಲ್ಲ ಸೊಲ್ಯುಬಲ್ ಫೈಬರ್ ಏನಿದೆ ಅದು ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನೆಷ್ಟೋ ತರಕಾರಿಗಳು, ಸೊಪ್ಪುಗಳಲ್ಲೆಲ್ಲ ನಮಗೆ ಬೇಕಾಗಷ್ಟು ಇನ್ಸೊಲ್ಯುಬಲ್ ಫೈಬರ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸು. ಸೊ ಈ ಲೋಳೆ ಬರುವಂಥ ಸೀಡ್ಸ್ಗಳಲ್ಲಿ ಏನಿದೆ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ನಮಗೆ ಸೊಲ್ಯುಬಲ್ ಫೈಬರ್ ಸಿಗುತ್ತೆ. ಮೆಂತೆ ಕಾಳುಗಳಿರ್ಬೋದು, ಅದರಲ್ಲಿ ಸೊಲ್ಯುಬಲ್ ಫೈಬರ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದೇ ಥರ ಅಗಸೆ ಬೀಜ ಇರ್ಬೋದು, ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಇದೆಲ್ಲ ನಾವು ರೆಗ್ಯುಲರ್ಲಿ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಒಂದು ಮೀಲ್ ನಾವು ತಗೊಳ್ಳುವಾಗ ಅದರಲ್ಲಿ ತುಂಬ ಜಾಸ್ತಿ ಅನ್ನ ಹಾಕೋ ಬದಲು ನಾವು ಏನು ಮಾಡಬೇಕು, ಫಸ್ಟ್ ಸುಮಾರು ತರಕಾರಿಗಳನ್ನು ಬೇಯಿಸಿ ಹಾಕಿ. ಹಸಿ ತರಕಾರಿ ತಿನ್ನಬೇಕು ಅಂತ ಏನಿಲ್ಲ, ಬೇಯಿಸಿ ತಗೊಂಡ್ರೂ ಕೂಡ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸು ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಬೇಯಿಸಿರೋ ತರಕಾರಿ ಕ್ವಾಂಟಿಟಿ ಏನಿದೆ ಅದು ತುಂಬ ಚೆನ್ನಾಗಿ ನೀವು ಜಾಸ್ತಿ ಮಾಡಿ, ಅದರ ಒಟ್ಟಿಗೆ ಅದು ಜಾಸ್ತಿ ತಿಂದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನಮ್ಮ ಅನ್ನ ತಗೊಳ್ಳುವಂಥ ಕ್ವಾಂಟಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಈವನ್ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡಲಿಕ್ಕೂ ಕೂಡ ನಾರಿನಂಶ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಕ್ಚುಲಿ ನೀವು ಡಯಾಬಿಟಿಕ್ ಪೇಷಂಟ್ ಆದರೆ ನೀವು ನಾವು ಯೂಶಲಿ ಹೇಗೆ ತಗೊಳ್ತೀವಿ, ತುಂಬ ಚೆನ್ನಾಗಿ ಅನ್ನ ಹಾಕ್ಕೊಳ್ತೀವಿ, ಸ್ವಲ್ಪ ಪಲ್ಯಗಳನ್ನು ಹಾಕ್ಕೊಳ್ತೀವಿ. ಅದರ ಬದಲು ನೀವು ಜಾಸ್ತಿ ಪಲ್ಯಗಳನ್ನು ಹಾಕ್ಕೊಂಡು ಆ ಪಲ್ಯಗಳನ್ನು ನೀವು ಫಸ್ಟ್ ತಿನ್ನಿ. ಅದಾದಮೇಲೆ ಬೇಕಾದ್ರೆ ಒಳ್ಳೆ ಫ್ಯಾಟ್ ಇರುವಂಥ ಆಹಾರ, ಮೊಟ್ಟೆ ಇರ್ಬೋದು, ಅಥವಾ ಏನಾದರೂ ಪನೀರ್ ಇರ್ಬೋದು, ಮೊಸರು ಇರ್ಬೋದು, ಈ ಥರ ಆಹಾರಗಳನ್ನು ತಗೊಂಡು ಅದಾದಮೇಲೆ ಸ್ವಲ್ಪ ಅನ್ನ ತಿಂದು ನೋಡಿ, ನಿಮ್ಮ ಶುಗರ್ ಏನಿದೆ ಅಷ್ಟು ಜಾಸ್ತಿ ಆಗಲ್ಲ. ಬಿಕಾಸ್ ಆ ಅನ್ನ ಏನು ಸಡನ್ ಆಗಿ ಡೈಜೆಸ್ಟ್ ಆಗಿ ಆ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೋ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಈ ನಾರಿನಂಶಗಳಿಗೆ ಕೆಪಾಸಿಟಿ ಇದೆ. ಅದೇ ಥರ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ನಮ್ಮ ಬಾಡಿಯಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ LDL ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಟ್ರೈಗ್ಲಿಸರೈಡ್ ಕಡಿಮೆ ಮಾಡಲಿಕ್ಕೆ, ಇದಕ್ಕೆ ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ನಮ್ಮ
ಲಿವರ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲದೂ ನಾರಿನಂಶ ನಮಗೆ ಬೇಕೇ ಬೇಕಾಗುತ್ತೆ. ಸೊ ನಾವು ಏನು ಮಾಡಬೇಕು ಇವತ್ತಿಂದ, ನೀವೇನಾದರೂ ಗ್ರೈನ್ಸ್ ತಗೊಳ್ಳೋರಾದರೆ ಅಂದರೆ ಧಾನ್ಯಗಳು, ನಾವು ಹೋಲ್ ಗ್ರೈನ್ಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಕ್ಕಿ ತಗೊಳ್ಳುವಾಗ ನಾವು ಅನ್ಪಾಲಿಷ್ಡ್ ಆಗಿರುವಂಥ ಅಕ್ಕಿಯನ್ನು ಯೂಸ್ ಮಾಡಬೇಕು. ನಾವು ಗೋಧಿ ತಗೊಳ್ಳುವಾಗ ಹೋಲ್ ವೀಟನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿಯೊಂದರಲ್ಲಿ ಕೂಡ ಯಾವುದರಲ್ಲಿ ನಾರಿನಂಶ ಜಾಸ್ತಿ ಇದೆಯೋ ಆ ಥರ ಆಹಾರಗಳನ್ನು ನಾವು ಜಾಸ್ತಿ ಸೇವಿಸಬೇಕು. ಆ್ಯಂಡ್ ನೀವೇನು ಪ್ರಾಸೆಸ್ಡ್ ಫುಡ್ಗಳು ತಗೊಳ್ತೀರಾ, ಲೈಕ್ ಪ್ಯಾಕ್ಡ್ ಫುಡ್ ತಗೊಳ್ತೀರಾ, ಸೊ ಅದರಲ್ಲಿ ನಾರಿನಂಶ ತುಂಬ ಕಡಿಮೆ ಅಂತಲ್ಲ, ಇರುವುದೇ ಇಲ್ಲ. ಆ್ಯಂಡ್ ಅದರಲ್ಲಿ ಹೈ ಸಾಲ್ಟ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ಕೆಮಿಕಲ್ಸ್ ಅದರಲ್ಲಿರುತ್ತೆ, ಎಷ್ಟೋ ಫುಡ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಎಷ್ಟೋ ಕಲರ್ಸ್ ಹಾಕಿರ್ತಾರೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯ ಬೇಗ ಹಾಳಾಗುತ್ತೆ. ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್ಗಳು, ಅದರಲ್ಲಿ ಕೂಡ ಹೈ ಫ್ರಕ್ಟೋಸ್ ಡ್ರಿಂಕ್ಸ್ ಇರುತ್ತೆ, ಅದು ನಮ್ಮ ಲಿವರ್ಗೆ ಅಷ್ಟು ಒಳ್ಳೆಯದಲ್ಲ. ನಮ್ಮ ಗಟ್ಟಲ್ಲಿ ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಅದರೊಳಗೆ ಇನ್ಫ್ಲಮೇಷನ್ ಬರಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಈ ಜಂಕ್ ಫುಡ್ಗಳು ಅಂತ ನಾವು ಹೇಳ್ಬೋದು. ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಮ್ಮಲ್ಲಿ ಬೇಕರಿಗಳು ಎಷ್ಟಿದೆ ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಪ್ರತಿ ಕಾರ್ನರ್ಲಿ ಎಲ್ಲಿ ನೋಡಿದ್ರು 4-5 ಬೇಕರಿ ನಿಮಗೆ ಕಂಡು ಬರುತ್ತೆ. ಅದೇ ಥರನೇ ಆಸ್ಪತ್ರೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಜಂಕ್ ಫುಡ್ಗೆ ಇರುವಂಥ ನಮ್ಮ ಅಟ್ರಾಕ್ಷನ್ ಏನಿದೆ ಅದೇ ನಮ್ಮ ಆರೋಗ್ಯ ಹಾಳಾಗಲಿಕ್ಕೆ ಇರುವಂಥ ಒನ್ ಆಫ್ ದ ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ನಮ್ಮ ಲೈಫ್ ಸ್ಟೈಲಲ್ಲಿ ಸೆಕೆಂಡ್ ಚೇಂಜ್ ನಾವು ಏನು ಮಾಡಬೇಕು ಅಂದರೆ ರೆಗ್ಯುಲರ್ಲಿ ಫರ್ಮೆಂಟೆಡ್ ಫುಡ್ ತಗೊಳ್ಳುವಂಥ ಒಂದು ಹ್ಯಾಬಿಟ್ ಕೂಡ ನಾವು ಡೆವಲಪ್ ಮಾಡಬೇಕು. ಯಾಕಂದರೆ ಫರ್ಮೆಂಟೆಡ್ ಫುಡ್ ಏನಿದೆ ಅದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ, ಲ್ಯಾಕ್ಟೋಬ್ಯಾಸಿಲಸ್, ಬಿಫಿಡೋಬ್ಯಾಕ್ಟೀರಿಯಾ, ಈ ಥರ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮಗೆ ಸಿಕ್ಕಿದಾಗ ಏನಾಗುತ್ತೆ, ನಮ್ಮ ಆರೋಗ್ಯ ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ. ಎಷ್ಟೋ ಜನ ಲೈಕ್ ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೆ ಆ್ಯಂಡ್ ಅವರಿಗೆ ಏನು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೂ ಕೂಡ ಒಂದು ಮುಖ್ಯ ಕಾರಣ, ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಇದ್ದರೂ ಕೂಡ, ನಮ್ಮ ಬ್ರೈನ್ ಚೆನ್ನಾಗಿ ಫಂಕ್ಷನ್ ಆಗಬೇಕು, ನಮಗೆ ಬ್ರೈನ್ ಇರಬಾರ್ದು ಅಂತ ಇದ್ರೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಬೇಕಾಗತ್ತೆ. ಸೊ ಪ್ರತಿ ಸಲ ನಮಗೆ ಹೋಗಿ ಫುಡ್ ಸಪ್ಲಿಮೆಂಟ್ಸ್ ಲೈಕ್ ಲ್ಯಾಕ್ಟೋಬ್ಯಾಸಿಲಸ್ ಈ ಥರ ಮಾತ್ರೆಗಳು ರೆಗ್ಯುಲರ್ಲಿ ತಗೋಬೇಕು ಅಂತ ನಾನು ಹೇಳಲ್ಲ. ಅದರ ಬದಲು ನಮ್ಮ ಮನೆಯಲ್ಲೇ ತುಂಬ ನ್ಯಾಚುರಲ್ ಆಗಿ ಮಾಡ್ಲಿಕ್ಕೆ ಆಗುವಂಥ ತಂಗಳನ್ನು ಪ್ರತಿ ದಿವಸ ಒಂದು ಸ್ವಲ್ಪ, ನೀವು ಮಧ್ಯಾಹ್ನ ಏನು ಊಟ ಮಾಡ್ತೀರಾ ಅದರ ಬದಲು ಒಂದು ಸ್ವಲ್ಪ ತಂಗಳನ್ನು ನೀವು ಸೇವಿಸಿ ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿ ಲ್ಯಾಕ್ಟೋಬ್ಯಾಸಿಲಸ್, ಬಿಫಿಡೋಬ್ಯಾಕ್ಟೀರಿಯಾ ನಮಗೆ ಸಿಗುತ್ತೆ. ನಮ್ಮ ಹೊಟ್ಟೆಯ ಆರೋಗ್ಯ ಎಷ್ಟೋ ಇಂಪ್ರೂವ್ ಆಗುತ್ತೆ. ಹೊಟ್ಟೆ ಸಮಸ್ಯೆಗಳು ಇಲ್ಲದೆ ಇರೋರಿಗೆ ಇಲ್ಲ ಅಂತಾನೆ ನಾವು ಹೇಳ್ಬೋದು. ಐದರ್ ಅವರಿಗೆ ಹೈಪರ್ ಅಸಿಡಿಟಿ ಇರುತ್ತೆ, ಇಲ್ಲ ಹೈಪೋ ಅಸಿಡಿಟಿ ಇರುತ್ತೆ, ಅಥವಾ ಕೊಲೈಟಿಸ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಅದಕ್ಕೆ ಸಂಬಂಧ ತುಂಬ ಬ್ಲೋಟಿಂಗ್ ಆಗೋರು ಇದ್ದಾರೆ, ತುಂಬ ಫುಡ್ ಅಲರ್ಜಿ ಇರೋರು ಇದ್ದಾರೆ. ಈ ಥರ ಎಷ್ಟೋ ಸಮಸ್ಯೆಗಳು, ಅಂದರೆ ಹೊಟ್ಟೆ ಸಮಸ್ಯೆ ಪ್ರತಿಯೊಬ್ಬರಲ್ಲಿ ಕೂಡ ಇರುತ್ತೆ. ನಾವು ಯೂಶಲಿ ಕ್ಲಿನಿಕಲ್ ಪ್ರಾಕ್ಟೀಸಿಗೆ ಹೋದಾಗ ನಮಗೆ ಡಿಫ್ರೆಂಟ್ ಆಗಿರೋ ಕೇಸಸ್ ಸಿಗಬೇಕು ಅಂತ ಇರುತ್ತೆ. ಇದು ಬೆಳಗಿಂದ ಸಂಜೆ ತನಕ ನಾವು ನೋಡುವಾಗಲೂ ಅದರಲ್ಲಿ ಒಂದು 70-80% ಜನರಿಗೂ ಕೂಡ ಈ ಹೊಟ್ಟೆ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಸೊ ಇಷ್ಟೆಲ್ಲ ಹೊಟ್ಟೆ ಸಮಸ್ಯೆಗಳು ಡೆವಲಪ್ ಆಗಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು, ನಾವು ಪ್ರೋಬಯೋಟಿಕ್ಸ್ ತಗೊಳ್ತಾ ಇಲ್ಲ, ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಈವನ್ ನಮ್ಮ ಇಮ್ಯುನಿಟಿ ಕೂಡ ಕಾಂಪ್ರಮೈಸ್ ಆಗುತ್ತೆ. ಈಗ ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಫಸ್ಟ್ ಇಮ್ಯುನಿಟಿ, ಈಗ ನಿಮಗೆ ಗೊತ್ತು ನ್ಯಾಚುರಲ್ ಬರ್ತಲ್ಲಿರೋ ಮಕ್ಕಳಿಗೆ ಸಿ ಸೆಕ್ಷನ್ ಮಾಡಿರುವಂಥ ಮಕ್ಕಳಿಗಿಂತ ಜಾಸ್ತಿ ಇಮ್ಯುನಿಟಿ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಅದಕ್ಕೆ ಮೇನ್ ರೀಸನ್ ಏನು, ಆ ಡೆಲಿವರಿ ಟೈಮಲ್ಲೇ ಆ ಮಗು ಏನಿದೆ ಅದರ ಬಾಯಿಯೊಳಗೆ ಆ ತಾಯಿದು ಮಲ ಎಲ್ಲ ಹೋದಾಗ ಅದರಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಅದರ ಗಟ್ಟಿಗೆ ಎಂಟರ್ ಆಗುತ್ತೆ, ಅಲ್ಲಿಂದ ಅದು ಮಲ್ಟಿಪ್ಲೈ ಆಗಿ ಅವನಿಗೆ ಇಮ್ಯುನಿಟಿ ಎಲ್ಲ ಸಪ್ಲೈ ಮಾಡುತ್ತೆ. ಸೊ ಅದು ಸಿ ಸೆಕ್ಷನ್ಲಿರುವ ಮಗುಗೆ ಸಿಗಬೇಕು ಅಂತಿಲ್ಲ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡಬೇಕು. ನಾವು ತುಂಬ ಹೈ ಶುಗರಿ ಫುಡ್ಡು, ಹೈ ಪ್ರಾಸೆಸ್ಡ್ ಫುಡ್ಡುಗಳೆಲ್ಲ ತಗೊಂಡಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೀಲಿಕ್ಕೆ ಕಾರಣ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿರುವಂಥ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದು ಆ್ಯಕ್ಚುಲಿ ಒಂದು ಪ್ರೊಟೆಕ್ಷನ್, ನಮಗೆ ಪ್ರೋಟೀನ್ ಡೈಜೆಷನ್ ಇದು ಅದರದ್ದು ಫಂಕ್ಷನ್ ಇದೆ. ಅದರ ಒಟ್ಟಿಗೆ ನಾವು ಏನೇ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳು ಸೇವಿಸಿದ್ರೂ ಕೂಡ ಅದೆಲ್ಲ ಅಲ್ಲಿ ಸ್ಟರೈಲ್ ಆಗಿಬಿಡುತ್ತೆ, ಅದನ್ನೆಲ್ಲ ಸಾಯಿಸಿಬಿಡುತ್ತೆ. ಅದು ಒಳ್ಳೆ, ಅಂದರೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ನಮಗೊಂದು ನ್ಯಾಚುರಲ್ ಬ್ಯಾರಿಯರ್ ಅಂತ ಹೇಳ್ಬೋದು ನಮ್ಮ ಹೊಟ್ಟೆಯನ್ನು. ಸೊ ಹಾಗಾಗಿ ನಾವು ಒಳ್ಳೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುವಂಥ ಆಹಾರಗಳನ್ನು ರೆಗ್ಯುಲರ್ಲಿ ಸೇವಿಸಬೇಕು. ಅದರಲ್ಲಿ ಮೇಯ್ನ್ ಆಗಿ ನಾನು ಹೇಳಿರೋ ತಂಗಳನ್ನು ಆ್ಯಂಡ್ ಪ್ರತಿ ದಿವಸ ಮೊಸರನ್ನು ಸೇವಿಸುವ ಒಂದು ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಬೇಕು. ಪ್ರತಿ ದಿವಸ ಊಟ ಮಾಡುವಾಗ 1 ಕಪ್ ಮೊಸರು ನೀವು ತಗೊಳ್ಳಿ, ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಎಷ್ಟೋ ಬ್ಯಾಕ್ಟೀರಿಯಾಗಳಿದೆ. ಇದು ಬಿಟ್ಟು ನಾವು ಎಷ್ಟೋ ಪ್ರೋಬಯೋಟಿಕ್ ಇರುವಂಥ ಆಹಾರಗಳು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಈವನ್ ನಾವು ತಗೊಳ್ಳುವಂಥ ಇಡ್ಲಿ ದೋಸೆ ಎಲ್ಲ ಏನಿದೆ ಅದರಲ್ಲಿ ಕೂಡ ಪ್ರೋಬಯೋಟಿಕ್ಸ್ ಒಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ. ಬಟ್ ಕೆಲವರಿಗೆ ಸಿವಿಯರ್ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದಾಗ ಏನಾಗುತ್ತೆ, ಇಡ್ಲಿ ದೋಸೆಗೆ ನಾವು ಉದ್ದು ಹಾಕ್ತೀವಿ. ಸೊ ಆ ಉದ್ದಿದ್ದಾಗ ಕೆಲವರಿಗೆ ಬ್ಲೋಟಿಂಗ್ ಎಲ್ಲ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸಿವಿಯರ್ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದವರಾದರೆ ಈ ಥರ ಹುಳಿ ಇರುವಂಥ ಆಹಾರಗಳು ತಗೋಬೇಕು ಅಂತ ನಾನು ಹೇಳಲ್ಲ. ಬಟ್ ಮೊಸರೆಲ್ಲ ತಗೊಂಡ್ರೆ ಏನೂ ತೊಂದರೆ ಆಗಲ್ಲ. ಮೊಸರು, ತಂಗಳನ್ನು, ಆಸಿಡಿಟಿ ಪ್ರಾಬ್ಲಮ್ ಇದ್ದವರು ಒಂದು ಸ್ವಲ್ಪ ದಿವಸ ನೀವು ಬೆಳಗ್ಗೆ ನಿಮ್ಮ ತಿಂಡಿ ಬಿಟ್ಟು ಅದರ ಬದಲು ಮೊಸರು ಮತ್ತು ತಂಗಳನ್ನು ತಗೊಂಡು ನೋಡಿ, ನಿಮ್ಮ ಆಸಿಡಿಟಿ ಪ್ರಾಬ್ಲಮ್ ಏನಿದೆ ಆಲ್ಮೋಸ್ಟ್ ಒಂದು 80% ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ ನಮ್ಮ ಬ್ರೈನ್ ಫಂಕ್ಷನ್ಸ್ ಕೂಡ ಚೆನ್ನಾಗಾಗುತ್ತೆ. ನಮಗೆ ಎಷ್ಟೋ ಜನರಲ್ಲಿ, ಅಂದರೆ ಈ ಅಟೆನ್ಷನ್ ಪ್ರಾಬ್ಲಮ್ ಇರೋರಾಗಲಿ ಅಥವಾ ಎಷ್ಟೋ ಜನರಲ್ಲಿ ತುಂಬ ಈ ಬ್ರೈನ್ ಫಾಗ್ ಎಲ್ಲ ಇರೋರಿಗೆ, ಅವರಿಗೆ ನಾವು ಗಟ್ ಹೆಲ್ತ್ ಚೆನ್ನಾಗಿ ಮಾಡೋದು ಕೂಡ ಅವ್ರದ್ದು ಅಟೆನ್ಷನ್ ಚೆನ್ನಾಗಾಗುತ್ತೆ, ಅವ್ರದ್ದು ಬ್ರೈನ್ ಒಂದು ಕ್ಲಾರಿಟಿ ಇರುತ್ತೆ ಅವರ ಥಾಟಲ್ಲಿ, ಅವರಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಗಟ್ ಈಸ್ ಕಾಲ್ಡ್ ಆಸ್ ಅ ಸೆಕೆಂಡ್ ಬ್ರೈನ್. ನಮ್ಮ ಬ್ರೈನಿಗೆ ಬೇಕಾಗಿರುವಂಥ, ಈವನ್ ನಿದ್ರೆ ಮಾಡಲಿಕ್ಕೆ ಬೇಕಾಗಿರುವಂಥ ಮೆಲಟಾನಿನ್ ಏನಿದೆ ಅದರದ್ದು ಪ್ರಿಕರ್ಸರ್
ಪ್ರೊಡ್ಯೂಸರ್ ಆಗಿರುವಂಥ ಸೆರೆಟೋನಿನ್ ಕೂಡ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಈಗ ಗಟ್ ಬ್ರೈನ್ ಆಕ್ಸಿಸ್ ಅಂತ ಇದೆ, ಸೊ ಅದರಿಂದ ಅದೆಲ್ಲ ಪ್ರೊಡ್ಯೂಸ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ನಮ್ಮ ಬ್ರೈನ್ ಫಂಕ್ಷನ್ಸ್ ಚೆನ್ನಾಗಬೇಕು, ನಮ್ಮ ಇಮ್ಯುನಿಟಿ ಚೆನ್ನಾಗಬೇಕು, ನಮ್ಮ ರೆಸಿಸ್ಟೆನ್ಸ್ ಚೆನ್ನಾಗಬೇಕು, ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಬೇಕು, ಇದೆಲ್ಲ ಚೆನ್ನಾಗಬೇಕು ಅಂತಿದ್ರೆ ನಮ್ಮ ಹೊಟ್ಟೆ ಹೆಲ್ತ್ ಚೆನ್ನಾಗಿರಬೇಕು. ಸೊ ಹಾಗಾಗಿ ಪ್ರತಿ ದಿವಸ ಒಳ್ಳೆ ಪ್ರೊಬಯೋಟಿಕ್ಗಳನ್ನು ನೀವು ಸೇವಿಸಲಿಕ್ಕೆ ಪ್ಲಾನ್ ಮಾಡಬೇಕು. ಈವನ್ ನಾನೀಗ ಒಂದು ಪ್ರೊಬಯೋಟಿಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಸುಮಾರು ಟೈಪ್ಸ್ ಪ್ರೊಬಯೋಟಿಕ್ಸ್ ನಾವು ಮಾಡ್ಬೋದು, ಟಪಾಚಿ ಅಂತ ಮಾಡ್ಬೋದು. ಇದೆಲ್ಲ ತಗೊಳ್ಳಿಕ್ಕೆ ಪೈನಾಪಲಿಂದ ಮಾಡುವಂಥದ್ದು ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಸೊ ಅದು ನೀವು ಪ್ರಿಪೇರ್ ಮಾಡ್ಬೋದು. ಸೊ ಎಷ್ಟೋ ಕಿಮ್ಚಿ ಈ ಥರ ಎಷ್ಟೋ ಪ್ರೊಬಯೋಟಿಕ್ಸ್ಗಳನ್ನು ನಿಮಗೆ ಯೂಟ್ಯೂಬ್ ನೋಡಿದರೆ ಅದರದ್ದು ಮೆಥಡ್ ಕೂಡ ಗೊತ್ತಾಗುತ್ತೆ. ಅದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ನಾವು ನೆಕ್ಸ್ಟ್ ತಗೋಬೇಕಾಗಿರುವ ಸ್ಟೆಪ್ ಏನಂದರೆ ಈ ಆಂಟಿಬಯೋಟಿಕ್ ಯೂಸೇಜ್ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ನಮಗೆಲ್ಲರಿಗೂ ಒಂದು ಹ್ಯಾಬಿಟ್ ಇದೆ, ಈವನ್ ವಿ ಡೋಂಟ್ ಹ್ಯಾವ್ ಪೇಷನ್ಸ್. ಒಂದು ಜ್ವರ ಡೆವಲಪ್ ಆದರೆ ಇಮ್ಮಿಡಿಯೇಟ್ಲಿ ಫಸ್ಟ್ ಡೇನೇ ಹೋಗಿ ಅಸಿಥ್ರೋಮೈಸಿನ್ ಅಥವಾ ಏನಾದರೂ ಒಂದು ಅಮಾಕ್ಸಿಲಿನ್ ಈ ಥರ ಆಂಟಿಬಯೋಟಿಕ್ಗಳು ರೆಗ್ಯುಲರ್ಲಿ ಸೇವಿಸೋರು ಎಷ್ಟೋ ಜನ ಇದ್ದಾರೆ. ಈವನ್ ಡಾಕ್ಟರ್ ಹತ್ರ ಕೂಡ ಹೋಗಲ್ಲ, ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅಸಿಥ್ರೋಮೈಸಿನ್ 3 days ಅಥವಾ 5 days ನೀವು ತಗೊಂಡ್ರೆ ನಿಮ್ಮ ಜ್ವರ ಏನಿದೆ ಕಂಟ್ರೋಲ್ ಆಗುತ್ತೆ ಅಂತ. ಬಟ್ ಈವನ್ ಎಷ್ಟೋ ಕೇಸಸ್ಸಲ್ಲಿ ಅದು ಜಸ್ಟ್ ಒಂದು ವೈರಲ್ ಇನ್ಫೆಕ್ಷನ್ ಇರುತ್ತೆ, ಅದಕ್ಕೆ ಆಂಟಿಬಯೋಟಿಕ್ ತಗೊಳ್ಳೇಬೇಕು ಅಂತ ಇರಲ್ಲ. ಸೊ ನಾವು ಪ್ರತಿ ಸಲ ಆಂಟಿಬಯೋಟಿಕ್ ತಗೊಂಡಾಗ ಓಕೆ ನಮ್ಮ ಬಾಡಿಯಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಾಯುತ್ತೆ, ಅದರ ಒಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸಾಯುತ್ತೆ. ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತರೆ ಏನಾಗುತ್ತೆ, ನಮ್ಮ ಆರೋಗ್ಯ ಹಾಳಾಗುತ್ತೆ. ನಮಗೆ ನೀವೇ ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಎಷ್ಟೋ ಸಲ ಆಂಟಿಬಯೋಟಿಕ್ ತಗೊಂಡಾಗ ನಮಗೆ ಹೊಟ್ಟೆಯಲ್ಲಿ ಅಪ್ಸೆಟ್ಸ್ಗಳಾಗುತ್ತೆ, ಎಷ್ಟೋ ಸಲ ಪೇನ್ ಕಿಲ್ಲರ್ಸ್ ತಗೊಂಡಾಗ ನಮಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ, ಆಸಿಡಿಟಿ ಡೆವಲಪ್ ಆಗುತ್ತೆ, ಕೆಲವರಿಗೆ ಲೂಸ್ ಮೋಷನ್ ಡೆವಲಪ್ ಆಗುತ್ತೆ, ಕೆಲವರಿಗೆ ಮೋಷನ್ ಆಗೋದೇ ಇಲ್ಲ. ಸೊ ಈ ಥರ ಸಮಸ್ಯೆಗಳು ನೀವು ಎಷ್ಟೋ ಸಲ ನೋಡಿರ್ತೀರಾ. ಸೊ ಅನ್ವಾಂಟೆಡ್ ಆಗಿ ನಾವು ಈ ಆಂಟಿಬಯೋಟಿಕ್ಗಳನ್ನು ಅಥವಾ ಕೆಮಿಕಲ್ಸ್ ಇರುವಂಥ ಎಷ್ಟೋ ಡ್ರಗ್ಗಳನ್ನು ಮೆಡಿಸಿನ್ಸನ್ನು ತಗೊಳ್ಳುವಂಥ ಹ್ಯಾಬಿಟ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ನಾವು ಹೇಳ್ತೀವಿ ಒಂದು ಕೋಲ್ಡ್ ಅಥವಾ ಒಂದು ನೆಗಡಿ ಡೆವಲಪ್ ಆದರೆ ನೀವೇನೂ ಮೆಡಿಸಿನ್ ತಗೊಳ್ಳಿಲ್ಲ ಅಂದರೆ 7 ದಿನಗಳಲ್ಲೇ ಕಡಿಮೆ ಆಗುತ್ತೆ. ಬಟ್ ನೀವೇನಾದರೂ ಒಂದು ಆಂಟಿಬಯೋಟಿಕ್ ತಗೊಂಡ್ರೆ 1 ವಾರದಲ್ಲಿ ಕಡಿಮೆ ಆಗುತ್ತೆ. ಬೋತ್ ಆರ್ ದ ಸೇಮ್ ಆ್ಯಕ್ಚುಲಿ. 1 ವಾರ ಅಂದರೆ 7 days. ಸೊ ಹಾಗಾಗಿ ನಾವು ಈ ಆಂಟಿಬಯೋಟಿಕ್ಗಳದ್ದು ಉಪಯೋಗ ಏನಿದೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈವನ್ ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಕೂಡ ಇಲ್ಲದೆ ಆಂಟಿಬಯೋಟಿಕ್ಗಳು ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಸೊ ಈ ಹ್ಯಾಬಿಟ್ ಏನಿದೆ ಇದನ್ನು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಪ್ರತಿ ಸಲ ಆಂಟಿಬಯೋಟಿಕ್ ತಗೊಂಡಾಗ ಕೂಡ ನಮಗೆ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಸಮಸ್ಯೆಗಳು ಡೆವಲಪ್ ಆಗುತ್ತೆ, ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗುತ್ತೆ, ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಆಂಟಿಬಯೋಟಿಕ್ಗಳು ಮತ್ತು ಮೆಡಿಸಿನ್ಸ್ದು ಉಪಯೋಗ ಏನಿದೆ ಅದು ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಮೇಲಷ್ಟೇ ಮಾಡಬೇಕಾಗುತ್ತೆ. ಎಷ್ಟೋ ಸಲ ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ, ಡಾಕ್ಟರ್ ಆಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡುವಾಗ ಅದರೊಟ್ಟಿಗೆ ಒಂದು ಲ್ಯಾಕ್ಟೋಬ್ಯಾಸಿಲಸ್ ಟ್ಯಾಬ್ಲೆಟ್ ಏನಾದರೂ ನಿಮಗೆ ಕೊಟ್ಟಿರ್ತಾರೆ. ಅದು ಯಾಕೆ ಕೊಡ್ತಾರೆ? ಬಿಕಾಸ್ ನಮ್ಮ ಹೊಟ್ಟೆಯಲ್ಲಿ ಆಗಿರುವಂಥ ಗಟ್ಟಲ್ಲಿ ಆಗಿರುವಂಥ ಈ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ಸರಿ ಮಾಡಲಿಕ್ಕೆ, ನಾವು ಗಟ್ಟಲ್ಲಿರುವಂಥ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ, ಅದನ್ನು ಸರಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಎಷ್ಟೋ ಜನರಿಗೆ ಈಗ ಮೊದಲೆಲ್ಲ ಒಂದು ಲೂಸ್ ಮೋಷನ್ ಸ್ಟಾರ್ಟ್ ಆದರೆ, ಒಂದು ಡಯರಿಯಾ ಸ್ಟಾರ್ಟ್ ಆದರೆ ಡಾಕ್ಟರ್ಸ್ ಮೊದಲೇ ಆಂಟಿಬಯೋಟಿಕ್ ಕೊಡ್ತಿದ್ರು. ಬಟ್ ಈಗ ಅದು ಮಾಡಲ್ಲ. ಅವ್ರೇನು ಮಾಡ್ತಾರೆ, ಒಳ್ಳೆ ಪ್ರೊಬಯೋಟಿಕನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ ನೀವು ತಂಗಳನ್ನ ತಗೊಳ್ಳಿ, ಸ್ವಲ್ಪ ಮೊಸರು ಸೇರಿಸಿ ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಅದು ತಗೊಂಡಾಗ ಎಷ್ಟೋ ಜನರಿಗೆ ಈ ಡಯರಿಯಾ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಸೊ ಅದು ಆಗ್ಲಿಕ್ಕೆ ಇರೋ ಒಂದು ಮುಖ್ಯ ಕಾರಣ ಏನು, ನಮ್ಮ ಹೊಟ್ಟೆಯಲ್ಲಿ ಆಗಿರುವಂಥ ಗಟ್ಟಲ್ಲಿ ಆಗಿರುವಂಥ ಬ್ಯಾಕ್ಟೀರಿಯಲ್ ಡಿಸ್ಬಯೋಸಿಸ್ ಅಂತ ಹೇಳ್ಬೋದು. ಸೊ ಅನ್ವಾಂಟೆಡ್ ಆಗಿ ಮೆಡಿಸಿನ್ಸ್ ತಗೊಳ್ಳುವಂಥ ಹ್ಯಾಬಿಟ್ ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ನಿಲ್ಲಿಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಹೈ ಕ್ಯಾಲರಿ, ಹೈ ಶುಗರ್ ಇರುವಂಥ ಆಹಾರಗಳನ್ನು ಸೇವಿಸುವಂಥ ಹ್ಯಾಬಿಟ್ ಕೂಡ ನಾವು ಕಂಪ್ಲೀಟ್ಲಿ ನಿಲ್ಲಿಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಮಗೆ ಗೊತ್ತಾಗಲ್ಲ, ನಾವು ತಗೊಳ್ಳುವಂಥ ಎಷ್ಟೋ ಪ್ಯಾಕ್ಡ್ ಐಟಮ್ಸ್ ಏನಿದೆ ಅದು ಹೈ ಕ್ಯಾಲರಿ ಇರುತ್ತೆ, ಅದರಲ್ಲಿ ಹೈ ಶುಗರ್ನ ಅಂಶ ಇರುತ್ತೆ. ಒಂದು ಸಾಫ್ಟ್ ಡ್ರಿಂಕ್ ನೀವು ತಗೊಂಡ್ರೆ ಅದು ಹೈ ಫ್ರಕ್ಟೋಸ್ ಇರುತ್ತೆ. ಸೊ ಈ ಥರ ಕೆಮಿಕಲ್ಸು, ಅದರಲ್ಲಿರುವಂಥ ಆ್ಯಡಿಟಿವ್ಸ್ ಇರ್ಬೋದು, ಅದರಲ್ಲಿರುವಂಥ ಪ್ರಿಸರ್ವೇಟಿವ್ಸ್ ಇರ್ಬೋದು, ಅದರಲ್ಲಿರುವಂಥ ಕಲರ್ ಇರ್ಬೋದು, ಅದೆಲ್ಲ ಏನು ಮಾಡುತ್ತೆ, ನಮ್ಮ ಗಟ್ಟನ್ನು ಹಾಳು ಮಾಡುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ನಮ್ಮ ಗಟ್ಟಲ್ಲಿ ಲೀಕಿ ಗಟ್ ಸಿಂಡ್ರಮ್ ಡೆವಲಪ್ ಆಗಲಿಕ್ಕಿರುವಂಥ ಮುಖ್ಯ ಕಾರಣಗಳು ಈ ಜಂಕ್ ಫುಡ್ಗಳು ಅಂತ ನಾವು ಹೇಳ್ಬೋದು. ಈಗ ನೀವೆಲ್ಲ ಹೋಗಿ ಒಂದು ಬರ್ಗರ್ ತಿಂತೀರಾ, ಆ ಬರ್ಗರಿಗೆ ಹಾಕುವಂಥ ಚಿಕನ್ ಅವತ್ತು ಮಾಡಿದ್ದೇನಲ್ಲ, ಅದು ಯಾವಾಗಲೂ ಮಾಡಿ ಹೈ ಟೆಂಪರೇಚರ್ಲಿ ಅದನ್ನು ಕುಕ್ ಮಾಡಿ ಅದು ಮತ್ತೆ ಪ್ರಿಸರ್ವ್ ಮಾಡಿ ಅದಾದಮೇಲೆ ನಿಮಗೆ ಮತ್ತೆ ಬೇಯಿಸಿ ಅವ್ರಿಗೆ ಕೊಡ್ತಾರೆ, ಅಥವಾ ಅದು ಮತ್ತೆ ಪ್ರಾಸೆಸ್ ಮಾಡಿ ಕೊಡ್ತಾರೆ. ಸೊ ಅದರಲ್ಲಿರುವಂಥ ಸಾಲ್ಟ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಯೂಸ್ ಮಾಡಿರುವಂಥ ಆಯಿಲ್ಸ್ ಏನಿದೆ, ಎಷ್ಟೋ ಸಲ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿರುವಂಥ ಆಯಿಲ್ಸ್ ಇರುತ್ತೆ. ಸೊ ಅದರಲ್ಲಿ ಎಷ್ಟೋ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ. ಸೊ ಹಾಗಾಗಿ ಈ ಥರ ನಾನ್ ವೆಜಿಟೇರಿಯನ್ ಫುಡ್ಡೆಲ್ಲ ನೀವು ತಗೊಳ್ಳೋದಾದರೆ ಆದಷ್ಟು ಮನೆಯಲ್ಲೇ ಕುಕ್ ಮಾಡಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹೋಟೆಲ್ಸಲ್ಲಿ ಏನಾಗುತ್ತೆ, ಅದು ಅವರದ್ದು ತಪ್ಪು ಅಂತಾನು ಹೇಳಲಿಕ್ಕಾಗಲ್ಲ. ಅವರಿಗೆ ಪ್ರತಿ ಸಲ ಈಗ ಕಾಕೋನಟ್ ಆಯಿಲ್ದೆಲ್ಲ ಬೆಲೆ ನಾವು ನೋಡಿದರೆ ನಮಗೆ ಪ್ರತಿ ಸಲ ಆಯಿಲ್ ಚೇಂಜ್ ಮಾಡಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ಅವರು ರಿಪೀಟೆಡ್ ಆಗಿ ಅದೇ ಎಣ್ಣೆ ಖಾಲಿ ಆಗೋ ತನಕ ಅದೇ ಎಣ್ಣೆಯಲ್ಲಿ ಅವರು ಕುಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ನಮ್ಮ ಬಾಡಿಯಲ್ಲಿ ಎಷ್ಟೋ ಕೆಮಿಕಲ್ಸ್ ಎಂಟರ್ ಆಗಲಿಕ್ಕೆ ಒಂದು ಕಾರಣ ಆಗುತ್ತೆ. ಎಷ್ಟೋ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ, ಅಡ್ವಾನ್ಸ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ ಇದೆ, ಅದೆಲ್ಲ ಎಂಟರ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. omega-6 ಕನ್ಸಂಪ್ಷನ್ ಏನಿದೆ ಪ್ರಪೋರ್ಷನೇಟ್ ಆಗಿರಬೇಕು. ಆ್ಯಕ್ಚುಲಿ omega-3 ಆ್ಯಂಡ್ omega-6 ಏನಿದೆ ಒಂದು ಪ್ರಪೋರ್ಷನಲ್ ಹೋಗಬೇಕು. ಬಟ್ ಈ ವೆಜಿಟಬಲ್ ಆಯಿಲ್ಸು, ತುಂಬ ಡೀಪ್ ಫ್ರೈಡ್ ಆಗಿರುವಂಥ ಐಟಮ್ಸು ಇದೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ omega-6 ಜಾಸ್ತಿಯಾಗಿ ಇನ್ಫ್ಲಮೇಷನ್ ಲೆವೆಲ್ಸ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನರಿಗೆ
ಏನೂ ಸಿಂಪ್ಟಮ್ಸ್ ಡೆವಲಪ್ ಆಗಿರಲ್ಲ, ಜಾಯಿಂಟ್ ಪೇನ್ ಇರಲ್ಲ, ಏನೂ ಸಮಸ್ಯೆಗಳಿರಲ್ಲ. ಬಟ್ ಬ್ಲಡ್ ಟೆಸ್ಟ್ ಮಾಡಿ ಇನ್ಫ್ಲಮೇಟರಿ ಮಾರ್ಕರ್ಸ್ ನೋಡುವಾಗ CRP ಲೆವೆಲ್ಸ್ ಎಲ್ಲ ನೋಡುವಾಗ ಅದು ತುಂಬ ಜಾಸ್ತಿ ಆಗಿರುತ್ತೆ. ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ನೋಡುವಾಗ ಅದು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ESR ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಎಷ್ಟೋ ಪ್ರಾಬ್ಲಮ್ಸ್ ನಮಗೆ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಬಟ್ ಅದು ಆ ಚೇಂಜಸ್ ಬಾಡಿಯೆಲ್ಲ ಆಗ್ತಾ ಇರ್ತದೆ. ಸೊ ನಾವು ಏನು ಮಾಡಬೇಕು, ಆದಷ್ಟು ಜಂಕ್ ಫುಡ್ಗಳೇನಿದೆ ಅದಕ್ಕೆ ನಾವು ಬೈ ಹೇಳಬೇಕು. ಎಲ್ಲೋ ಅಪರೂಪಕ್ಕೆ ತಿಂದರೆ ತೊಂದರೆ ಇಲ್ಲ, ಬಿಕಾಸ್ ಇದೆಲ್ಲ ಮಾಡಿರೋದು ನಮಗೆ ತಿನ್ನಲಿಕ್ಕೆ. ಬಟ್ ನಾವು ರೆಗ್ಯುಲರ್ಲಿ, ನಾನು ಎಷ್ಟೋ ಜನರನ್ನು ನೋಡ್ತೇನೆ, ರೆಗ್ಯುಲರ್ಲಿ ಗೋಬಿ ಮಂಚೂರಿ ಸಂಜೆ ತಿನ್ನೋರಿದ್ದಾರೆ, ರೆಗ್ಯುಲರ್ಲಿ ಪಾನಿಪುರಿ ಸಂಜೆ ತಿನ್ನೋರಿದ್ದಾರೆ. ಆ ಹ್ಯಾಬಿಟನ್ನು ಡೆವಲಪ್ ಮಾಡಬಾರ್ದು. ಸೊ ನೀವೇನು ಮಾಡಬೇಕು, ಅಟ್ಲೀಸ್ಟ್ ಮೇ ಬಿ ಒನ್ಸ್ ಇನ್ ಅ ಮಂತ್ ನೀವು ಹೊರಗಡೆ ಊಟ ಮಾಡಿ, ಏನು ತೊಂದರೆ ಇಲ್ಲ. ನಾವು ಆ ಟೇಸ್ಟನ್ನು ಎಂಜಾಯ್ ಮಾಡಬೇಕು, ಅದಕ್ಕೆ ಅದೆಲ್ಲ ನಾವು ಮಾಡಿರೋದು, ನಮಗಾಗೆ ಮಾಡಿರೋದು. ಸೊ ಹಾಗಾಗಿ ಅದನ್ನು ಎಂಜಾಯ್ ಮಾಡಿ. ಮೇ ಬಿ ಒನ್ಸ್ ಇನ್ ಅ ಮಂತ್ ಮಾಡಿ, ಅಥವಾ ಒನ್ಸ್ ಇನ್ 2 months 3 months ನೀವು ಹೊರಗಡೆ ಹೋಗಿ ಫುಡ್ ತಗೊಳ್ಳೋದ್ರಿಂದ ಏನೂ ತಪ್ಪಿಲ್ಲ. ಆ್ಯಂಡ್ ಅದರ ಒಟ್ಟಿಗೆ ಅಡಿಕ್ಷನ್ಸ್ ಕೂಡ, ಈ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಈ ಥರ ಅಡಿಕ್ಷನ್ಸ್ ಕೂಡ ನಮ್ಮ ಗಟ್ಟನ್ನು ಹಾಳು ಮಾಡಲಿಕ್ಕೆ ಒನ್ ಆಫ್ ದ ಮೇನ್ ಅಂತ ನಾವು ಹೇಳ್ಬೋದು. ಸೊ ನಿಮಗೆ ಆಫ್ಟರ್ ಏಜ್ ಆಫ್ 40 ನಾವು ಏನು ಮಾಡಬೇಕು, ನಮ್ಮ ಆಹಾರ ಕ್ರಮದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಭಾಳಷ್ಟು ಚೇಂಜ್ಗಳನ್ನು ನಾವು ತರಬೇಕು. ಸೊ ಈ ಥರ ರಿಫೈನ್ಡ್ ಆಗಿರುವಂಥ ಆಹಾರಗಳು, ಹೈ ಶುಗರ್ ಇರುವಂಥ ಚಾಕ್ಲೇಟ್ಸ್ ಇರ್ಬೋದು, ಅಥವಾ ಯಾವುದೋ ಎಷ್ಟೋ ಸ್ವೀಟ್ ಇರುವಂಥ ಬೇಕರಿ ಐಟಮ್ಸ್ ಇರ್ಬೋದು, ಪ್ರಾಸೆಸ್ಡ್ ಫುಡ್ಗಳಿರ್ಬೋದು, ಪ್ಯಾಕ್ಡ್ ಫುಡ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಈ ಥರ ಆಹಾರಗಳಿಂದ ಆದಷ್ಟು ದೂರ ಇದ್ದರೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ನಮಗೆ ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಸೊ ಕಾನ್ಸ್ಟೆಂಟ್ ಆಗಿ ಹೈ ಕ್ಯಾಲರಿ ಇರುವಂಥ ಆಹಾರ ತಗೊಳ್ಳೋದೇ, ಅಂದರೆ ಹೈ ಗ್ಲೂಕೋಸ್ ಇರುವಂಥ ರಿಫೈನ್ಡ್ ಆಗಿರುವಂಥ ಆಹಾರ ತಗೊಳ್ಳೋದೇ ನಮ್ಗೆ ಇಷ್ಟೆಲ್ಲ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಅದೇ ಥರನೇ ಈವನ್ ಹೈಪರ್ ಟೆನ್ಷನ್ ಜಾಸ್ತಿ ಆಗಲಿಕ್ಕೂ ಕೂಡ ಈ ಫುಡ್ ಹ್ಯಾಬಿಟೇ ಮೇನ್ ರೀಸನ್. ಈಗ BP ಕಾಯಿಲೆ ಮತ್ತು ಡಯಾಬಿಟಿಸ್ ಇಲ್ಲದೆ ಇರುವಂಥ ಮನೆಗಳಿಲ್ಲ, ಸ್ಟೆಂಟ್ ಹಾಕದೇ ಇರೋರು ಇರುವಂಥ ಮನೆಗಳು ಕೂಡ ಇಲ್ಲ. ಅಷ್ಟೊಂದು ಜಾಸ್ತಿ ಆಗಿದೆ. ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಈ ಥರ ಸಮಸ್ಯೆಗಳು. ನಾವು ಇದರದೆಲ್ಲ ಡೆತ್ ರೇಟ್ ನೋಡಿದರೆ ಈ ಕೋವಿಡು ಅಥವಾ ನಮ್ಮ H1N1 ಏನಿದೆ ಅದು ಎಲ್ಲೂ ಬರಲ್ಲ ಅದರ ಹತ್ರ. ಅಷ್ಟೊಂದು ಜಾಸ್ತಿ ಡೆತ್ ರೇಟ್ಸು ಈ ಲೈಫ್ ಸ್ಟೈಲ್ ಡಿಸೀಸಸ್ಸಿಂದ ನಮಗೆ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಏನಂದರೆ ನಮ್ಮ ಎಕ್ಸಸೈಸ್. ನಾವು ರೆಗ್ಯುಲರ್ಲಿ ವ್ಯಾಯಾಮ, ಒಂದು ಸ್ವಲ್ಪ ಹೊತ್ತಾದರೂ ವ್ಯಾಯಾಮ ಮಾಡುವಂಥ ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಲೇಬೇಕಾಗುತ್ತೆ. ಅದು ಎಸ್ಪೆಷಲಿ ಆಫ್ಟರ್ 40. ಈಗ ಜಿಮ್ಗೆ ಹೋಗ್ಲಿಕ್ಕಿರುವಂಥ ರೈಟ್ ಟೈಮ್ ಯಾವುದು ಅಂತ ಕೇಳಿದ್ರೆ ನಾ ಹೇಳ್ತೇನೆ 40 ವರ್ಷದ ನಂತರ ಅಂತ ಹೇಳ್ತೇನೆ. ಬಿಕಾಸ್ 40 years ನಂತರ ನಮ್ಮ ಮಸಿಲ್ ಲಾಸ್ ಆಗ್ತಾ ಇರ್ತದೆ. ಸೊ ಅದೆಲ್ಲ ಇಂಪ್ರೂವ್ ಆಗಬೇಕು. ಬಿಕಾಸ್ ನಮಗೆ ಒಂದು ಲೇಟರ್ ಏಜಲ್ಲಿ ನಮ್ಮ ಲಾಂಗಿವಿಟಿ, ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಲಿಕ್ಕೆ, ನಮ್ಮ ಡಿಪೆಂಡೆನ್ಸಿ ಕಡಿಮೆ ಆಗಲಿಕ್ಕೆ, ನಮ್ಮ ಹೆಲ್ತ್ ಚೆನ್ನಾಗಾಗಲಿಕ್ಕೆ, ನಮಗೆ ಕ್ವಾಲಿಟಿ ಲೈಫ್ ಕೊಡಲಿಕ್ಕೆ ಬೇಕಾಗಿರುವಂಥ ಮೇನ್ ಆರ್ಗನ್ ಯಾವುದು ಅಂತ ಕೇಳಿದರೆ ಮಸಿಲ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಒಳ್ಳೆ ಪ್ರೋಟೀನೇಷಿಯಸ್ ಆಗಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಅದರೊಟ್ಟಿಗೆ ಚೆನ್ನಾಗಿ ವ್ಯಾಯಾಮ ಕೂಡ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ರೆಗ್ಯುಲರ್ಲಿ ನೀವು ವಾಕಿಂಗ್ ಹೋಗ್ತೀರಾ ಅಥವಾ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತೀರಾ, ನಮ್ಮ ಸ್ಟ್ರೆಸ್ ಲೆವೆಲ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಎಕ್ಸಸೈಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ನಮ್ಮ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ ನೀವು ಊಟ ಆದಮೇಲೆ ರಾತ್ರಿ ಒಂದು 10 ನಿಮಿಷ ವಾಕಿಂಗ್ ಹೋಗಿ ನೋಡಿ, ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ರಾತ್ರಿ ಎಲ್ಲ ಹೆವಿ ಮೀಲ್ ತಗೊಳ್ಳುವಂಥ ಹ್ಯಾಬಿಟನ್ನು ಕೂಡ ನೀವು ನಿಲ್ಲಿಸಬೇಕಾಗುತ್ತೆ. ಬಿಕಾಸ್ ನಮ್ಮ ಡೈಜೆಸ್ಟಿವ್ ಪವರ್ ಮ್ಯಾಕ್ಸಿಮಮ್ ಇರೋದು ಆ ಮಧ್ಯಾಹ್ನ ಟೈಮಲ್ಲಿ. ಆ ಟೈಮಲ್ಲಿ ಒಂದು ಸ್ವಲ್ಪ ಹೆವಿ ಮೀಲ್ ಆದರೂ ತೊಂದರೆ ಇಲ್ಲ. ಸೊ ಬಟ್ ನೈಟ್ ಫುಡ್ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ಆದರೆ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಮಾಡ್ಬೋದು. ಅಂದರೆ ಒಂದು 8 hours ವಿಂಡೋ ಅಲ್ಲಿ ಊಟ ಮಾಡೋದು. ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೇನೆ, ನೀವು ಬೇಕಾದ್ರೆ ನೋಡ್ಬೋದು. ಸೊ ಈ ಥರ ಹ್ಯಾಬಿಟ್ಗಳನ್ನು, ಒಂದು ಎಕ್ಸಸೈಸ್ ಮಾಡೋದು, ಪ್ರೊಸೆಸ್ಡ್ ಫುಡ್ಗಳನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು, ಒಳ್ಳೆ ಪ್ರೀಬಯೋಟಿಕ್ ಅಥವಾ ನಾರಿನಂಶ ಇರುವಂಥ ಆಹಾರಗಳನ್ನು ಸೇವಿಸೋದು, ಒಳ್ಳೆ ಪ್ರೋಬಯೋಟಿಕ್, ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳನ್ನು ನಾವು ಸೇವಿಸೋದು, ಅನ್ವಾಂಟೆಡ್ ಆಗಿರುವಂಥ ಮೆಡಿಸಿನ್ ಯೂಸೇಜನ್ನು ಕಡಿಮೆ ಮಾಡೋದು, ಅಡಿಕ್ಷನ್ಸಿಂದ ದೂರ ಇರೋದು. ಈ ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಿದರೆ ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಅದರೊಟ್ಟಿಗೆ ನಮಗಿರುವಂಥ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗೆ ಕೂಡ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.